ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ವಿವಿಧ ತಾಲೂಕುಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಬೈಲಹೊಂಗಲ ಹಾಗೂ ಸವದತ್ತಿ ತಾಲೂಕುಗಳಲ್ಲಿ ಭಾರೀ ಮಳೆಯಾಗಿದೆ. ಮೊಣಕಾಲುದ್ದ ನೀರು ನಿಂತುಕೊಂಡು ಅವಾಂತರವೇ ಸೃಷ್ಟಿಯಾಗಿದೆ. ಬೈಲಹೊಂಗಲದ ಪಟ್ಟಣದ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಬೈಕ್ಗಳು ನೀರಿನಲ್ಲಿ ತೇಲಿ ಹೋಗಿವೆ. ಬೈಕ್ಗಳನ್ನು ಹಿಡಿದಿಟ್ಟುಕೊಳ್ಳೋಕೆ ಸವಾರರು ಹರಸಾಹಸ ಪಟ್ಟಿದ್ದಾರೆ. ನದಿಯಂತಾದ ರಸ್ತೆಯಲ್ಲಿ ಓಡಾಡೋಕ್ಕೆ ಜನ ಕೂಡ ಪರದಾಡಿದ್ದಾರೆ. ಅಲ್ಲಿ ಗಟರ್ದಾಗ ಹೋಗ್ತೈತಿ ಈಗ ಬೈಕ್ ರೇ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಜನ ಹೈರಾಣಾಗೋಗ್ಬಿಟ್ಟಿದ್ದಾರೆ. ಬಟ್ ಮಳೆಗಾಲ, ಈಗ ಮಳೆ ಸುರಿದೇ ಇದ್ರೆ ಇನ್ನೇನಾಗುತ್ತೆ? ಮಳೆಗಾಲದಲ್ಲಿ ಮಳೆ ಆಗದೇ ಇದ್ರೆ ಇನ್ಯಾವ ಟೈಮಲ್ಲಿ ಆಗಬೇಕು? ಧಾರಾಕಾರವಾಗಿ ಸುರಿತಾ ಇದೆ ಮಳೆ. ಸೊ ಫೇಸ್ ಮಾಡಲೇಬೇಕು. ಯಾರಾದರೂ ಪ್ರಿಪೇರ್ ಆಗಿಲ್ಲ ಮಳೆಗಾಲಕ್ಕೆ ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆಯಾ ಜಿಲ್ಲಾಡಳಿತಗಳು ರೆಡಿ ಆಗಬೇಕಾಗಿತ್ತು, ಸಜ್ಜಾಗಬೇಕಾಗಿತ್ತು. ಮಳೆಗಾಲದ ಸಂದರ್ಭದಲ್ಲಿ ಹೇಗಿರಬೇಕು, ನೀರು ಸರಾಗವಾಗಿ ಹರಿದೋಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಜಿಲ್ಲಾಡಳಿತಗಳು ಮಾಡಬೇಕಾಗಿತ್ತು. ಹೆಲ್ಪ್ ಮಾಡಿ ಹಾಕೈತ್ರಿ.